ಹೈಕಮಾಂಡು ಹನಿ ಟ್ರಾಪಿನ ವಿಷಯವನ್ನು ಡೈವರ್ಟ್ ಮಾಡೋಕ್ಕೆ, ಡಿವಿಯೇಟ್ ಮಾಡೋಕ್ಕೆ ಇವತ್ತು ಅಂಬೇಡ್ಕರ್ ವಿಷಯವನ್ನು ತೆಗೆದುಕೊಂಡು, ಸಂವಿಧಾನದ ವಿಷಯವನ್ನು ತೆಗೆದುಕೊಂಡು ಇವತ್ತು ಮುಂದುವರೆದಿದ್ದಾರೆ. ಎಲ್ಲಿ ಹನಿ ಟ್ರಾಪಿನ ಸಿಡಿ ಫ್ಯಾಕ್ಟ್ರಿನ ಮಾಲೀಕ ಯಾರು ಅಂತ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ ನಾಯಕರ, ಕಾಂಗ್ರೆಸ್ ನಾಯಕರ ಹೆಸರು ತಳ್ಕಾಕೊಂಡಿದೆ. ಅದನ್ನು ಮರೆಮಾಚಲಿಕ್ಕೆ ಇವತ್ತು ಈ ರೀತಿಯ ತಂತ್ರವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಅಪಚಾರವನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ಗೆ ಅಪಮಾನವನ್ನು ಮಾಡ್ತಿದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕ್ರಮ ತೆಗೆದುಕೋಬೇಕು, ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು, ಬಂಧಿಸಬೇಕು. ಯಾಕೆಂದರೆ ಇದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಸಂವಿಧಾನ ಬದಲಾವಣೆ ಅಂದರೆ ದೇಶವನ್ನು ಇಬ್ಬಾಗ ಮಾಡುವಷ್ಟು ಅದಕ್ಕೆ ಸರಿಸಮಾನವಾದಂಥದ್ದು. ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರುವಂಥ DK ಶಿವಕುಮಾರ್ ಅವರನ್ನು ಬಂಧಿಸಬೇಕು, ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಆ ಪಕ್ಷದ ನಾಯಕರಿಗೆ ಒಬ್ಬರು ಹನಿ ಟ್ರಾಪಲ್ಲಿದ್ದಾರೆ, ಒಬ್ಬರು ಅದನ್ನು ಡಿವೈಡ್ ಮಾಡೋಕ್ಕೆ ಇದರಲ್ಲಿದ್ದಾರಲ್ಲ. ಆ ಹಿನ್ನೆಲೆಯಲ್ಲಿ ಹನಿ ಟ್ರಾಪ್ ವಿಷಯವನ್ನು ಮರೆಮಾಚಲಿಕ್ಕೆ ಸಂವಿಧಾನದ ವಿಷಯವನ್ನು ಮುಂಚಲೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಾತಾಡಬೇಕು, ಇವತ್ತಿಂದ ಶುರು ಆಗುತ್ತೆ ನೋಡಿ. ಕಾಂಗ್ರೆಸ್ಸಲ್ಲೇ ಸಂವಿಧಾನದ ಅಪಚಾರವನ್ನು ಮಹದೇವಪ್ಪನವ್ರು ಸಹಿಸೋಕ್ಕಾಗಲ್ಲ, ಜಾರಕಿಹೊಳಿ ಅವರು ಸಹಿಸೋಕ್ಕಾಗಲ್ಲ, ರಾಜಣ್ಣ ಅವರು ಸಹಿಸೋಕ್ಕಾಗಲ್ಲ. ಸ್ವತಃ ಅಹಿಂದದ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಅವರು ಹಿಂದವನ್ನು ಹಿಂದಕ್ಕೆ ಹಾಕಿ ಬರೀ ಆ ಮಾತ್ರ ಹಿಡ್ಕೊಂಡಿದ್ದಾರೆ. ಎಲ್ಲೋ ಅವರು ಹಿಂದವನ್ನು ಹಿಂದಕ್ಕೆ ಹಾಕಿ ಹಿಡ್ಕೊಂಡಿದ್ದಾರೆ. ಆ ಆನೆ ಅವರಿಗೆ ಕುತ್ತಿಗೆಗೆ ಬರುತ್ತೆ. ಅಲ್ಪಸಂಖ್ಯಾತರ ಮೀಸಲಾತಿ ಸಂವಿಧಾನ ವಿರೋಧಿಯಾಗಿದೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಮಾಂಡು ಹನಿ ಟ್ರಾಪಿನ ವಿಷಯವನ್ನು ಡೈವರ್ಟ್ ಮಾಡೋಕ್ಕೆ, ಡಿವಿಯೇಟ್ ಮಾಡೋಕ್ಕೆ ಇವತ್ತು ಅಂಬೇಡ್ಕರ್ ವಿಷಯವನ್ನು ತೆಗೆದುಕೊಂಡು, ಸಂವಿಧಾನದ ವಿಷಯವನ್ನು ತೆಗೆದುಕೊಂಡು ಇವತ್ತು ಮುಂದುವರೆದಿದ್ದಾರೆ. ಎಲ್ಲಿ ಹನಿ ಟ್ರಾಪಿನ ಸಿಡಿ ಫ್ಯಾಕ್ಟ್ರಿನ ಮಾಲೀಕ ಯಾರು ಅಂತ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ ನಾಯಕರ, ಕಾಂಗ್ರೆಸ್ ನಾಯಕರ ಹೆಸರು ತಳ್ಕಾಕೊಂಡಿದೆ. ಅದನ್ನು ಮರೆಮಾಚಲಿಕ್ಕೆ ಇವತ್ತು ಈ ರೀತಿಯ ತಂತ್ರವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಅಪಚಾರವನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ಗೆ ಅಪಮಾನವನ್ನು ಮಾಡ್ತಿದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕ್ರಮ ತೆಗೆದುಕೋಬೇಕು, ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು, ಬಂಧಿಸಬೇಕು. ಯಾಕೆಂದರೆ ಇದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಸಂವಿಧಾನ ಬದಲಾವಣೆ ಅಂದರೆ ದೇಶವನ್ನು ಇಬ್ಬಾಗ ಮಾಡುವಷ್ಟು ಅದಕ್ಕೆ ಸರಿಸಮಾನವಾದಂಥದ್ದು. ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರುವಂಥ DK ಶಿವಕುಮಾರ್ ಅವರನ್ನು ಬಂಧಿಸಬೇಕು, ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಆ ಪಕ್ಷದ ನಾಯಕರಿಗೆ ಒಬ್ಬರು ಹನಿ ಟ್ರಾಪಲ್ಲಿದ್ದಾರೆ, ಒಬ್ಬರು ಅದನ್ನು ಡಿವೈಡ್ ಮಾಡೋಕ್ಕೆ ಇದರಲ್ಲಿದ್ದಾರಲ್ಲ. ಆ ಹಿನ್ನೆಲೆಯಲ್ಲಿ ಹನಿ ಟ್ರಾಪ್ ವಿಷಯವನ್ನು ಮರೆಮಾಚಲಿಕ್ಕೆ ಸಂವಿಧಾನದ ವಿಷಯವನ್ನು ಮುಂಚಲೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಾತಾಡಬೇಕು, ಇವತ್ತಿಂದ ಶುರು ಆಗುತ್ತೆ ನೋಡಿ. ಕಾಂಗ್ರೆಸ್ಸಲ್ಲೇ ಸಂವಿಧಾನದ ಅಪಚಾರವನ್ನು ಮಹದೇವಪ್ಪನವ್ರು ಸಹಿಸೋಕ್ಕಾಗಲ್ಲ, ಜಾರಕಿಹೊಳಿ ಅವರು ಸಹಿಸೋಕ್ಕಾಗಲ್ಲ, ರಾಜಣ್ಣ ಅವರು ಸಹಿಸೋಕ್ಕಾಗಲ್ಲ. ಸ್ವತಃ ಅಹಿಂದದ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಅವರು ಹಿಂದವನ್ನು ಹಿಂದಕ್ಕೆ ಹಾಕಿ ಬರೀ ಆ ಮಾತ್ರ ಹಿಡ್ಕೊಂಡಿದ್ದಾರೆ. ಎಲ್ಲೋ ಅವರು ಹಿಂದವನ್ನು ಹಿಂದಕ್ಕೆ ಹಾಕಿ ಹಿಡ್ಕೊಂಡಿದ್ದಾರೆ. ಆ ಆನೆ ಅವರಿಗೆ ಕುತ್ತಿಗೆಗೆ ಬರುತ್ತೆ. ಅಲ್ಪಸಂಖ್ಯಾತರ ಮೀಸಲಾತಿ ಸಂವಿಧಾನ ವಿರೋಧಿಯಾಗಿದೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ.